PSI ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಾಗೆ ಅಂತಿಮ ಹಂತದಲ್ಲಿ ಇದೆ. ಅದಕ್ಕೆ ಕೆಲವು ಟೆಕ್ನಿಕಲ್ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಹಾಗಾಗಿ ಅದನ್ನು ರಿಸಾಲ್ವ್ ಮಾಡ್ತೀವಿ ಆದಷ್ಟು ಬೇಗ. ಅದಕ್ಕೆ ಈಗಾಗಲೇ ನಾನು 2-3 ಸಭೆಗಳು ಮಾಡಿದ್ದೇನೆ. ಅದನ್ನು ಅಂತಿಮವಾಗಿ ಬಹುಶಃ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಒಂದು ಅಂತಿಮ ಹಂತವನ್ನು ತಲುಪ್ತೇವೆ. ಇನ್ನೊಂದು ಸರ್, ಇವತ್ತು ಚಿತ್ರದುರ್ಗ ಮತ್ತು ಚೆನ್ನೈನಲ್ಲಿ ಭೇಟಿ ಕೊಡ್ತಾ ಇದ್ರಿ ಸರ್? ಹೌದು, ನಿನ್ನೆ ದಿವಸನೇ ಹೊರಟಿದ್ದೆ ನಾನು. ಅದು ನಿನ್ನೆ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತೀಗ ಹೊರಟಿದ್ದೇನೆ. ಚಿತ್ರದುರ್ಗದಲ್ಲಿ ಅದೇ ರೇಣುಕಾ ಸ್ವಾಮಿ ಏನು ಹತ್ಯೆ ಆಗಿದೆಯಲ್ಲ, ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ, ಅವರ ಶ್ರೀಮತಿಯವರಿಗೆ, ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೊರಟಿದ್ದೇನೆ. ಅದೆಲ್ಲ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ. ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. PSI ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಾಗೆ ಅಂತಿಮ ಹಂತದಲ್ಲಿ ಇದೆ. ಅದಕ್ಕೆ ಕೆಲವು ಟೆಕ್ನಿಕಲ್ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಹಾಗಾಗಿ ಅದನ್ನು ರಿಸಾಲ್ವ್ ಮಾಡ್ತೀವಿ ಆದಷ್ಟು ಬೇಗ. ಅದಕ್ಕೆ ಈಗಾಗಲೇ ನಾನು 2-3 ಸಭೆಗಳು ಮಾಡಿದ್ದೇನೆ. ಅದನ್ನು ಅಂತಿಮವಾಗಿ ಬಹುಶಃ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಒಂದು ಅಂತಿಮ ಹಂತವನ್ನು ತಲುಪ್ತೇವೆ. ಇನ್ನೊಂದು ಸರ್, ಇವತ್ತು ಚಿತ್ರದುರ್ಗ ಮತ್ತು ಚೆನ್ನೈನಲ್ಲಿ ಭೇಟಿ ಕೊಡ್ತಾ ಇದ್ರಿ ಸರ್? ಹೌದು, ನಿನ್ನೆ ದಿವಸನೇ ಹೊರಟಿದ್ದೆ ನಾನು. ಅದು ನಿನ್ನೆ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತೀಗ ಹೊರಟಿದ್ದೇನೆ. ಚಿತ್ರದುರ್ಗದಲ್ಲಿ ಅದೇ ರೇಣುಕಾ ಸ್ವಾಮಿ ಏನು ಹತ್ಯೆ ಆಗಿದೆಯಲ್ಲ, ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ, ಅವರ ಶ್ರೀಮತಿಯವರಿಗೆ, ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೊರಟಿದ್ದೇನೆ. ಅದೆಲ್ಲ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಈಗ ನಾವು ಏನನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ.